ಅಯನ್ ಬಾಕ್ಸ್ ಯೂಸ್ ಮಾಡ್ತಿರೋ ಸ್ಯಾರಿ ಪ್ಲೀಟಿಂಗ್ ಹೇಗೆ ಮಾಡೋದಂತ ನೋಡೋಣವಾ. ಸೊ ಇಲ್ಲಿ ನಾನು ಪಲ್ಲು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಸೊ ಮೇಲೆ ನಾನು ರ್ಯಾಂಡಮಾಗೆ ತೊಗೊಂಡಿದ್ದೀನಿ. ಕೆಳಗಡೆ ಅದನ್ನು ನಾನು ರೀಅರೇಂಜ್ ಮಾಡಿಕೊಂಡು ಮತ್ತು ಮೇಲುಗಡೆ ಇರೋ ಟಾಪಲ್ಲಿ ನಾನು ರೀಅರೇಂಜ್ಮೆಂಟ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕ್ಲೈಂಟ್ ಬಂದುಬಿಟ್ಟು ಅವ್ರಿಗೆ ಐರನಿಂಗ್ ಬೇಡ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಚೆಸ್ಟ್ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೊತಾ ಇಲ್ಲ. ಡೈರೆಕ್ಟಾಗಿ ನಾನು ಸೆಂಟ್ರ್ ಪ್ಲೀಟಿಂಗ್ಗೆ ಮೆಜರ್ಮೆಂಟನ್ನು ತೊಗೊತಾ ಇದ್ದೀನಿ. ಸೊ ಪ್ಲೀಟ್ಸ್ನ ಮಾಡ್ಕೊಂಡ್ಮೇಲೆ ಎಲ್ಲ ಪ್ಲೀಟ್ಸ್ನು ಮತ್ತೆ ಒಂದು ಸಾರಿ ರೀಅರೇಂಜ್ಮೆಂಟ್ಸ್ ಮಾಡ್ಕೊತಾ ಇದ್ದೀನಿ. ರೀಅರೇಂಜ್ಮೆಂಟ್ ಮಾಡ್ಕೊಂಡಿರೋ ಪಿನ್ನನ್ನು ಟಾಪ್ ಟು ಬಾಟಮ್ ಈ ಥರ ಸ್ಪ್ರೆಡ್ಡಿಂಗನ್ನು ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಐರನ್ ಬಾಕ್ಸ್ ಯೂಸ್ ಮಾಡ್ದಿರೋದ್ರಿಂದ ಕೈಯಲ್ಲಿ ಮಾತ್ರ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ಪ್ರೊಸೀಜರ್ನ ನಾವು ಟಾಪ್ ಟು ಬಾಟಮ್ವರೆಗೂ ಫಾಲೋ ಮಾಡ್ಕೊತಾ ಬರಬೇಕು. ಇದನ್ನು ನಿಮಗೆ ಪ್ಲೀಟ್ ಮಾಡಿರೋ ಥರನೇ ಇರುತ್ತೆ. ಬಟ್ ಜಸ್ಟ್ ನಾವು ಐರನಿಂಗ್ ಬಾಕ್ಸ್ ಮಾತ್ರನೇ ಯೂಸ್ ಮಾಡಲ್ಲ, ಬಾಕಿ ಎಲ್ಲ ಪ್ರೊಸೀಜರು ನಾವು ಇದರಲ್ಲಿ ಫಾಲೋ ಮಾಡಿರ್ತೀವಿ. ಸೊ ಈ ಥರ ಎಲ್ಲ ಸೀರೆನೂ ಒಂದು ಸಲ ಕೈಯಲ್ಲಿ ಮಾತ್ರ ಪ್ರೆಸ್ ಮಾಡಿಕೊಂಡು ಪ್ಲೀಟ್ಸನ್ನು ಸ್ಪ್ರೆಡ್ಡಿಂಗ್ ಮಾಡಿ ಅರೇಂಜ್ ಮಾಡ್ಕೊಳ್ಳಿ. ಸೊ ನಾಳೆ ಇದನ್ನು ಯಾವ ಥರ ಬಾಕ್ಸ್ ಫೋಲ್ಡಿಂಗ್ ಮಾಡೋಣ ಅಂತ ನೋಡೋಣ. ಟಾಟಾ ಬಾಯ್.